ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಾರ್ ದೋಸ್ ನೈಸ್ ವರ್ಡ್ಸ್. ನೀವು ಇವಾಗ ಮೇಕಪ್ ಮಾಡ್ತಾ ಇದ್ದೀರಾ, ಹಿರಿಯರು ನಟಿ ಆದ್ಮೇಲೆ ಇದೆಲ್ಲ ಹೇಳ್ಬೇಕಲ್ಲ ಸ್ವಲ್ಪ. ನಾನು ಹೇಳೇ ಇಲ್ಲ ಹಿರಿಯ ನಟಿ ಅಂತ ಇಲ್ಲ ಇಲ್ಲ, ಒಪ್ಕೊಂತೀವಿ ನಾವು ಹಿರಿಯರೇ, ಬಟ್ ವಿ ಆರ್ ಸ್ಟಿಲ್ ದೇರ್. Yes. ವೆಲ್, ಫಸ್ಟ್ ಆಫ್ ಆಲ್ ತುಂಬಾ ಖುಷಿ ಆಗ್ತಿದೆ. ಎಲ್ಲ ನನ್ನ ಫ್ರೆಂಡ್ಸ್ ತಾರಮ್ಮ, ಶ್ರುತಿಮಾ, ಅನು, and I'm so excited to travel to Dubai again. Of course, Peter, congratulations. Almost ಒಂದು ಕಳೆದ ಒಂದು 3-4 ವರ್ಷದಿಂದ ಪೀಟರ್ ನಂಗೆ ಚೆನ್ನಾಗಿ ಗೊತ್ತು. ಆ್ಯಂಡ್ ಯಾವಾಗ ನಾವು ದುಬೈ ಹೋಗಿದಾಗ ತುಂಬಾ ಕೇರ್ ತಗೊಂತಾರೆ. ಆಕ್ಚುಲಿ ಅದು ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಸಾಧಾರಣವಾಗಿ ನಮಗೆ ಫಾರಿನ್ ಅಲ್ಲಿ ಯಾವುದು ಕಾರ್ಯಕ್ರಮಕ್ಕೆ ಕರೆದಾಗ ನಾವು ಸ್ವಲ್ಪ ಭಯ ಪಡ್ತೀವಿ, ಹೆಂಗೂ ಇರುತ್ತೆ ಆರ್ಗನೈಸೇಷನ್. ಬಿಕಾಸ್ ಇಲ್ಲಿ ನಮ್ಗೆ ಎಲ್ಲರೂ ಗೊತ್ತಿರೋರು, ನಾವು ಫಂಕ್ಷನ್ ಮುಗಿಸ್ಬಿಟ್ಟು ಮನೆಗೆ ಹೋಗ್ತೀವಿ. ಅಲ್ಲಿ ಹೋಟೆಲ್ ಇರುತ್ತೆ, ಆಮೇಲೆ ಫಂಕ್ಷನ್ ಹೇಗಿರುತ್ತೆ ಅದೆಲ್ಲ ಒಂದು ಕನ್ಸರ್ನ್ ಇರುತ್ತೆ ಯಾವಾಗ ಆಸ್ ಆರ್ಟಿಸ್ಟ್. ಬಟ್ ಡೆಫಿನೆಟ್ಲಿ ತುಂಬಾ ಕೇರ್ ತಗೊಂಡ್ರು. ನಾನು ಆಲ್ಮೋಸ್ಟ್ ಒಂದು 2-3 ಟೈಮ್ಸ್ ದುಬೈ ಹೋಗಿದಾಗ, ಐ ಥಿಂಕ್ ಕಪಲ್ ಆಫ್ ಮಂತ್ಸ್ ಆಗೋ ಒಂದು ಕೆಂಪೇಗೌಡ ಉತ್ಸವ್ಗೆ ಹೋಗಿದ್ವಿ. ಅವಾಗ ಸಂಜಯ್ ಗೌಡ್ರು ಅವರಿದ್ರು, ಶರವಣ ಅವರು ಇದ್ರು. ಸೊ ತುಂಬಾ ಖುಷಿ ಆಗ್ತಿದೆ ದಟ್ ನೀವು ಈ ತರ ಇನಿಷಿಯೇಟಿವ್ ನ ಸಪೋರ್ಟ್ ಮಾಡ್ತಾ ಇದ್ದೀರಾ ಸರ್. ನೀವು ತುಂಬಾ ಒಳ್ಳೆ ಕೆಲಸಗಳು ಮಾಡ್ತೀರಾ, ಹಾಗೆ ನಮ್ಮೆಲ್ರಿಗೆ ಒಂದು ಒಳ್ಳೆ ಮಾದರಿ. ಹಾಗೆ ಸಂಜಯ್ ಗೌಡ್ರು ಅವರು ಕೂಡ, ಅವ್ರ ಬಗ್ಗೆನೂ ಹೇಳಬೇಕು. ಒಂದು ಕಾರ್ಯಕ್ರಮ ಆಗ್ಬೇಕಂದ್ರೆ ಈ ತರ ಬೆಂಬಲ ಬೇಕು, ಮಾರಲ್ ಸಪೋರ್ಟ್, ಯಾವುದೋ ಒಂದು ರೀತಿ ಬೆಂಬಲ ಇದ್ರೇನೆ ಸಾಧ್ಯ ಆಗತ್ತೆ. ಅಂಡ್ ಇದು ತುಂಬಾ ಒಳ್ಳೆ ಇನಿಷಿಯೇಟಿವ್. ನಾನು ಫೆಮಿನಿಸ್ಟ್ ಅಂತ ಹೇಳ್ತಾ ಇಲ್ಲ, ಬಟ್ ಇಂಥ ಕಾರ್ಯಕ್ರಮಗಳು ಬೇಕು. ಬಿಕಾಸ್ ಖಂಡಿತ ಒಂದು ಹೀರೋ ಪ್ರಧಾನ ಇಂಡಸ್ಟ್ರಿ ಅಂತ ನಾವು ಹೇಳ್ಬೋದು. ನಾವು ತುಂಬಾ ಖುಷಿ ಪಡ್ತೀವಿ ನಮ್ಮ ಹೀರೋಗಳ ಬಗ್ಗೆ. ಬಟ್ ಹಾಗೆ ನೀವು ಹೀರೋಯಿನ್ ಗಳನ್ನ ಗುಡ್ಸಿ, ಇದು ಒಂದು ಹೀರೋಯಿನ್ ಬರೀ ವಿತ್ ಫಿಮೇಲ್ಸ್ ಅಂಡ್ ಈವನ್ ಟೆಕ್ನಿಷಿಯನ್ಸ್ ಆಗ್ಲಿ, ಮೀಡಿಯಾದವರಾಗ್ಲಿ ಎಲ್ಲ ವಿಮೆನ್ ಇಟ್ಕೊಂಡು ಒಂದು ಆಯ್ಕೆ ಮಾಡಿದ್ದೀರಾ. ಅದು ತುಂಬಾ ಖುಷಿ ಆಗ್ತಿದೆ ನನಗೆ ಎಸ್ಪೆಷಲಿ. ಅಂಡ್ ಈ ತರ ಏನೋ ಜಾಸ್ತಿ ಕಾರ್ಯಕ್ರಮಗಳಾಗ್ಲಿ ಅಂತ ನಾನು ಆಶಿಸ್ತೀನಿ. ಅಂಡ್ ನನಗೆ ಇವಾಗ ಕೂತ್ಕೊಂಡು ಅನ್ಸ್ತು, ನಮ್ಗೆ ಒಂದು ಸ್ಯಾಂಡಲ್ವುಡ್ ವಿಮೆನ್ ಸಂಘ ನಾವು ಮಾಡಬೇಕು ಅಲ್ವಾ? I think we need one in Sandalwood. Yes, of course we need. Because ನಾನು ಆಗ್ಲೇ ಅನುಗೆ ಹೇಳ್ತಿದ್ದೆ, ಬ್ಯಾಕ್ ಇನ್ ದ ಡೇ ನಾವು ಬಿಫೋರ್ ದ ಕ್ಯಾರವ್ಯಾನ್ ನಾವು ಎಲ್ಲರೂ ಸೇರ್ಕೊಂಡು ಶೂಟಿಂಗ್ ನಂತರ ಊಟ ಮಾಡ್ತಿದ್ವಿ, ಬ್ರೇಕ್ ಟೈಮಲ್ಲಿ ಕ್ರಿಕೆಟ್ ಆಡ್ತಿದ್ವಿ, ಏನೋ ಒಂದು ಗೆಟ್ ಟುಗೆದರ್ ಇತ್ತು. ಇವಾಗ ಎಲ್ಲರೂ ಐಸೋಲೇಟ್ ಆಗ್ಬಿಟ್ಟಿದೀವಿ ನಾವು ನಮ್ಮ ಕ್ಯಾರವ್ಯಾನ್, ನಮ್ಮ ಫೋನ್ಗಳಲ್ಲಿ. ಸೊ ಈ ತರ ನಾವು ಒಂದು ಫ್ಯಾಮಿಲಿ, ಒಂದು ವಾತಾವರಣ ಬೇಕಂದ್ರೆ ವಿ ಶುಡ್ ಡೂ ಥಿಂಗ್ಸ್ ಲೈಕ್ ದಿಸ್. ಅಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಮೀಟಿಂಗ್ ಆಲ್ ದ ಗರ್ಲ್ಸ್ ಹೂ ಆರ್ ಕಮಿಂಗ್ ಟು ಪ್ಲೇ. ಅಂಡ್ ತುಂಬಾ ಖುಷಿ ಆಗ್ತಿದೆ ದಟ್ ನೀವೆಲ್ಲರೂ ಬಂದಿದ್ದೀರಾ ಇವತ್ತು. ಅಂಡ್ ರಿಯಲಿ ಎಕ್ಸೈಟೆಡ್. ಥ್ಯಾಂಕ್ ಯು ಪೀಟರ್ ಫಾರ್ ದಿಸ್ ಆಪರ್ಚುನಿಟಿ ಅಂಡ್ ಎವ್ರಿ ಒನ್ ಪ್ರೆಸೆಂಟ್ ಹಿಯರ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ಆಕ್ಚುಲಿ ನಾನು ನಿಮ್ಮನ್ನು ಅದೇ ಪ್ರಶ್ನೆ ಕೇಳ್ತೀನಿ, ಅಪ್ಪಿ ನೀವೇನಾದ್ರು ಆಡಲೇಬೇಕು ಅನ್ನೋದಾದ್ರೆ ಯಾವ ಒಂದು ವಿಭಾಗ ನಾವು ಚೂಸ್ ಮಾಡ್ಕೋತೀರಿ? ನಾನಾ? ಬ್ಯಾಟಿಂಗ್. ಬ್ಯಾಟ್ ಅಭ್ಯಾಸ ಇದೆ ಸ್ವಲ್ಪ, ಆಕ್ಷನ್ ಮೂವೀಸ್ ಮಾಡಿ ಆ ತರನಾ? ಎಸ್ ಚೆನ್ನಾಗಿದೆ. ಇನ್ನೊಂದು ಬ್ಯಾಟಿಂಗು ಅಭ್ಯಾಸ ಇದೆ. ಅದ್ರ ಪೀಟರ್ ಅವ್ರು ನೋಡ್ಕೋತಾರೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ನಿರಂಜನ್, ಥ್ಯಾಂಕ್ ಯು. ನೀವು ನಮ್ಗಿಂತ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಬ್ಯೂಟಿಫುಲ್ ಜಾಕೆಟ್ ನಲ್ಲಿ ಎಲ್ಲ ಫಲಫಲಾಗಿ. ಸೊ ಗಾಡ್ ಬ್ಲೆಸ್ ಯು. ನನ್ನ ದೃಷ್ಟಿ ತೆಗಿಬೇಕು. ಥ್ಯಾಂಕ್ ಯು. ಹಿಂಗೆ ಅಂದಿರ ಒಂಚೂರು ಪೇಮೆಂಟ್ ಜಾಸ್ತಿ ಇಸ್ಕೊತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.